ಸಿಸ್ಕೋ ಸಂಸ್ಥೆಯ ಎಲ್ಲ ಕನ್ನಡ ಬಂಧುಗಳಿಗೆ ನೀವು ಮಾಡ್ತಾ ಇರೋ ಕೆಲಸಕ್ಕೋಸ್ಕರ ಶಿರಸಾಷ್ಟಾಂಗ ನಮಸ್ಕಾರ. ನಾವೇನೋ ಅಂದ್ಕೊಂಡ್ಬಿಡ್ತೀವಿ ಕೆಲವು ಸರಿ, ಅದು ನಿಜ ಅಲ್ಲ ಅನ್ನೋದು ಇವತ್ತು ಗೊತ್ತಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂದರೆ ದಿನಕ್ಕೆ 12 ಗಂಟೆ 14 ಗಂಟೆ ದುಡಿದು ಹಣ ಸಂಪಾದನೆ ಮಾಡಿ ಬರೀ ಹಣಕ್ಕೋಸ್ಕರನೇ ಜೀವಿಸ್ತಕ್ಕಂಥ ಜೀವಿಗಳು ಅಂತ ಅಂದ್ಕೊಂಡಿರ್ತಕ್ಕಂಥ ನನ್ನಂಥ ಮೂರ್ಖರಿಗೆ ಇವತ್ತು ಒಂದು ಕಲ್ಪನೆ ನಿಮ್ಮ ಈ ಅದ್ಭುತವಾದ ಸಾಮಾಜಿಕ ಕಳಕಳಿಯಿಂದ ಗೊತ್ತಾಗಿದೆ. ಈ ಸಾಫ್ಟ್ವೇರ್ ಕ್ಯಾಂಪಸ್ಗೆ ಮೊದಲನೇ ಭೇಟಿ ನಂದು, ಹಂಗೆ ನೋಡ್ಲಿಕ್ಕೆ ಹೋದರೆ. ಅದಕ್ಕಾಗಿ ನಾನು ಪೂರ್ಣ ಅವ್ರನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕನ್ನಡಿಗರು ಎಲ್ಲಿದ್ದರೂ ಕನ್ನಡಿಗರೇ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕುವೆಂಪುರವರು ಹೇಳಿದರು. ಅದರ ನಿಜವಾದ ಒಂದು ಅರ್ಥವನ್ನು ನಾನಿವತ್ತು ಕಾಣ್ತಾ ಇದ್ದೇನೆ. ದಿನದ 12 ಗಂಟೆ ಈಗ ನಿಮಗೇನು ಟೈಮ್ ಇದೇ ಇಲ್ವಲ್ಲ, ಎಷ್ಟೊತ್ತು ಬೇಕಾದ್ರೆ ಕೆಲಸ ಮಾಡ್ತಾನೆ ಇರ್ತೀರಿ ನೀವು. ನಾನು ಕೇಳಿದ ಹಾಗೆ ಮನೇಲಿ ಹೋದರೂ ಕೆಲಸ, ಆಫೀಸಿಗೆ ಬಂದರೂ ಕೆಲಸ. ಅದರ ಮಧ್ಯೆ ನೀವು ಕನ್ನಡಕ್ಕೋಸ್ಕರ ಸಮಯ ಕೊಡ್ತೀರಿ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅದಕ್ಕಾಗಿ ಮತ್ತೆ ನಿಮ್ಮನ್ನು ಕರ್ನಾಟಕದ 5 ಕೋಟಿ ಜನತೆಯ ಪರವಾಗಿ, ಲೆಕ್ಕ ಕರೆಕ್ಟಾಗಿ ಗೊತ್ತಿಲ್ಲ, ಇದು 6 ಆಗಿರ್ಬೋದು, ಈಗ ಅಭಿನಂದಿಸ್ತೇನೆ. ನಾನು ಬಂದ ಕೂಡಲೇ ನಿಮ್ಮ ಕ್ಯಾಂಪಸ್ ನೋಡ್ತಾ ಇದ್ದ ಹಾಗೆ ನಮ್ಮ ವಿಶ್ವನಾಥ್ ಅವ್ರ ಹತ್ರ ಮಾತಾಡ್ತಿದ್ದೆ. ನನ್ನ ಮತ್ತು ಅವರ ನಡುವೆ ಹೆಚ್ಚು ಕಮ್ಮಿ 3/4 ಗಂಟೆಗಳ ಕಾಲ ಕನ್ನಡದ ಬಗ್ಗೆ, ಕನ್ನಡವನ್ನು ಉಳಿಸೋ ಬಗ್ಗೆ, ಕನ್ನಡವನ್ನು ಬೆಳೆಸೋ ಬಗ್ಗೆ ಮಾತುಕತೆ ಆಯಿತು. ನಾನು ಅವ್ರಿಗೆ ಹೇಳಿದೆ, ತುಂಬ ಸುಲಭವಾಗಿ ಕನ್ನಡವನ್ನು ಉಳಿಸೋದು ಹೇಗೆ ಅಂದರೆ ನಾವು ಕನ್ನಡವನ್ನು ಮಾತಾಡಬೇಕು. ಮನೆಯಲ್ಲಾಗಲಿ ಕಚೇರಿಯಲ್ಲಾಗಲಿ ಕನ್ನಡದ ಬಂಧುಗಳ ಒಟ್ಟಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು. ಕನ್ನಡ ಗೊತ್ತಿಲ್ಲದಿರೋ ಹತ್ರನೂ ಆಗಾಗ ಕನ್ನಡದಲ್ಲಿ ಮಾತಾಡಿ ಅವ್ರಿಗೂ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಿಸುವಾಗ ಮಾಡಬೇಕು. ನಾವು ಎಷ್ಟು ಹೃದಯವಂತರು ಅಂದರೆ, ಕಚೇರಿಯಲ್ಲಿ 3 ಜನ ಕನ್ನಡದವ್ರು ಇರ್ತೀವಿ ಒಂದು ಕ್ಯಾಬಿನ್ನಲ್ಲಿ. ಒಬ್ಬ ತಮಿಳ್ನವನು ಇರ್ತಾನೆ ಅಂದರೆ ನಾವು 3 ಜನ ತಮಿಳು ಕಲಿತೀವಿ. ಏನು ದುರಂತ ನೋಡಿ, ಎಷ್ಟು ಸುಲಭ. ನಾವು ಅವನಿಗೆ ಕನ್ನಡ ಕಲಿಸ್ಬೋದಲ್ವೇ? ಮಾಡಲ್ಲ. ನಾವು ಕಷ್ಟಪಟ್ಟು ಡಿಕ್ಷನರಿಲಿ ಹುಡುಕಿ ಎಪ್ಪಡಿ ಇರ್ಕಿಂಗೆ, ಇದಕ್ಕೆ ಹೃದಯವಂತಿಕೆ ಅಂತಿರೋ ಅಭಿಮಾನ ಶೂನ್ಯತೆ ಅಂತಿರೋ ಗೊತ್ತಿಲ್ಲ ನನಗೆ. ಇನ್ಮೇಲಾದರೂ ಒಬ್ಬ ಕನ್ನಡಿಗ ಇದ್ದು 3 ಜನ ಬೇರೆ ಭಾಷೆಯವರಿದ್ರೂ ಕನ್ನಡ ಕಲಿ ಕಾರ್ಯಕ್ರಮದ ಥರ ಅವರಿಗೆ ಕನ್ನಡ ಕಲಿಸೋ ಪ್ರಯತ್ನ ಮಾಡಿ. ಇದು ನನ್ನ ಕೋರಿಕೆ. ಆಮೇಲೆ
ಭಾಷೆ ಬೇರೆ ಅಲ್ಲ, ಸಂಸ್ಕೃತಿ ಬೇರೆ ಅಲ್ಲ. ಅದನ್ನು ಮಾತಾಡ್ತಾ ಹೇಳ್ತಿದ್ದೆ. ಭಾಷೆ ಉಳಿಬೇಕಾದ್ರೆ ಸಂಸ್ಕೃತಿ ಉಳಿಬೇಕು. ಕನ್ನಡಕ್ಕೆ ಅದರದೇ ಆದ ಒಂದು ಸಂಸ್ಕೃತಿ ಇದೆ, ಅದರದೇ ಆದ ವೇಷಭೂಷಣಗಳಿದೆ, ಅದರದೇ ಆದ ರೀತಿ ನೀತಿಗಳಿದೆ, ಅದರದೇ ಆದ ಒಂದು ಆಹಾರ ಪದ್ಧತಿ ಇದೆ, ಅದರದೇ ಆದ ಒಂದು ನಡೆನುಡಿ ಇದೆ, ವೇಷಭೂಷಣಗಳಿದೆ. ಇದೆಲ್ಲ ನಾವು ಯಾವಾಗ ಉಳಿಸ್ಕೊಳ್ತೀವಿಯೋ ನಮಗೆ ಗೊತ್ತಿಲ್ಲದ ಹಾಗೆ ಕನ್ನಡ ಉಳ್ಕೊಳ್ಳುತ್ತೆ. ಪ್ರಯತ್ನ ಮಾಡಿ, ಆಗಲ್ಲ ಅಂತಲ್ಲ. ನೀವಿಷ್ಟು ಜನ ಸೇರಿ ಕನ್ನಡಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತೀರಿ ಅನ್ನೋ ಒಂದು ವಿಚಾರದಿಂದಲೇ ನನಗನ್ಸುತ್ತೆ, ನಾನೆಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೆ, ಒಂದು ಕಡೆ ನಾನು ಓದಿದ್ದೆ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಸಾಯ್ತಾ ಇರತಕ್ಕಂಥ 100 ಭಾಷೆಗಳಲ್ಲಿ ಕನ್ನಡ ಒಂದು ಅಂತ. ಆದರೆ ಇವತ್ತು ನನಗೆ ಮತ್ತೆ ಒಂದು ಧೈರ್ಯ ಬಂದಿದೆ. ಸಿಸ್ಕೋ ಸಂಸ್ಥೆಯ ಬಂಧುಗಳ ಮುಖಾಂತರ ಕನ್ನಡ ಇನ್ನು 1000 ವರ್ಷ ಹೋದರೂ ಉಳಿಯುತ್ತೆ, ಬೆಳೆಯುತ್ತೆ, ಬೆಳಿಬೇಕು. ಆ ದೃಷ್ಟಿಯಿಂದ ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ನನಗೆ 20 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ, 10 ನಿಮಿಷ ಮುಗಿದೋಯ್ತು. 20 ನಿಮಿಷ ಮಾತಾಡಿ ಹಾಡು ಹೇಳಿ ಅಂತ ಹೇಳಿದ್ದಾರೆ. ಹಾಡು ಯಾವಾಗ ಹೇಳೋದು, ಮಾತು ಯಾವಾಗ ಆಡೋದು ಗೊತ್ತಾಗ್ತಿಲ್ಲ. ಆದ್ದರಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಹಾಡುಗಳನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೆಯ ಧ್ವನಿ ಸುರುಳಿ ನಿತ್ಯೋತ್ಸವ. KS ನಿಸಾರ್ ಅಹಮದ್ರವರು ರಚಿಸಿರ್ತಕ್ಕಂಥ ಗೀತೆಗಳಿಗೆ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಸ್ವರ ಸಂಯೋಜಕರಾದ ಅನಂತಸ್ವಾಮಿಯವರು ಸಂಯೋಜನೆ ಮಾಡಿದ್ರು. ಆ ಹಾಡುಗಳು ಇಂದಿಗೂ ಸಹ ಪ್ರಸ್ತುತ, ಯಾವತ್ತಿಗೂ ಪ್ರಸ್ತುತ. ಆ ಒಂದು ಹಾಡನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಹೇಳಿ, ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ
ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಾಗಂಧಾತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ನೋಡಿ, ಈ ಹಾಡಿಗೂ ಕನ್ನಡ ರಾಜ್ಯೋತ್ಸವಕ್ಕೂ ಎಂಥ ಅದ್ಭುತವಾದ ಸಂಬಂಧ ನೋಡಿ. ನವೆಂಬರ್ 1ಗೆ ನಮ್ಮ ರಾಜ್ಯೋತ್ಸವ ಮುಗಿಯೋದೇ ಇಲ್ಲ, ನಡೀತಾನೆ ಇರುತ್ತೆ. ಅದಕ್ಕೆ ಅನ್ಸುತ್ತೆ ಅವ್ರು ಹೇಳಿ ನಿತ್ಯೋತ್ಸವ ಅಂಥೇಳಿ. ನನಗನ್ಸುತ್ತೆ ಕನ್ನಡದ ಬಗ್ಗೆ ಪ್ರೀತಿ ಇದೆಯಲ್ಲ, ಅದು ನಿತ್ಯೋತ್ಸವ ಆಗಬೇಕು. ವರ್ಷಕ್ಕೊಂದ್ಸರಿ ಕಾರ್ಯಕ್ರಮ ಮಾಡಿ ಕನ್ನಡದ ಬಗ್ಗೆ ಮಾತಾಡಿ ಕುಣಿದಾಡಿ ನಕ್ಕು ನಲಿದು ಮತ್ತೆ 364 ದಿನ ನಿದ್ದೆ ಮಾಡಬಾರ್ದು. ಪ್ರತಿದಿನವೂ ಎಚ್ಚರವಾಗಿರಬೇಕು. ಕನ್ನಡದ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಅಟ್ಯಾಕ್ ಏನಿದೆ ಅದನ್ನು ತಡಿತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ತುಂಬ ಸುಲಭ. ಕನ್ನಡವನ್ನು ಮನೇಲಿ ಮಾತಾಡೋದನ್ನು ಮೊದಲು ಅಭ್ಯಾಸ ಮಾಡಬೇಕು. ನಮ್ಮಲ್ಲಿ ಮಕ್ಕಳನ್ನು ನಾವು ಕಾನ್ವೆಂಟಿಗೆ ಕಳಿಸ್ಬಿಡ್ತೀವಿ. ಮನೆಗೆ ಬಂದ ಕೂಡಲೇ ಮಮ್ಮಿ ಡ್ಯಾಡಿ ಐ ಸೋ ನಾಟ್, ಅಯ್ಯೋ ಅದು ಮಾತಾಡತ್ತಂತ ಇವರು ನೋ 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 ಯು ಶುಡ್ ನಾಟ್. ಕನ್ನಡ ಬರುತ್ತೆ. ಯೋಚನೆ ಮಾಡಿ, ನಿಮ್ಮ ಮಕ್ಕಳ ಹತ್ರ ನೀವು ಈಗಲೇ ಕನ್ನಡದಲ್ಲಿ ಮಾತಾಡದಿದ್ದರೆ ಅವ್ರು ದೊಡ್ಡವರಾದ್ಮೇಲೆ ಎಲ್ಲಿ ಕನ್ನಡ ಮಾತಾಡ್ತಾರೆ? ಅಲ್ಲಿಗೆ ಸಿಸ್ಕೋದಲ್ಲಿ ಇದು ಆಚರಣೆ ಮಾಡಿದ್ರಲ್ಲ, ನಿಮ್ಮೊಟ್ಟಿಗೆ ಮುಗಿದೋಗುತ್ತೆ ರಾಜ್ಯೋತ್ಸವ. ಒಂದು ನಿರ್ಧಾರ ಮಾಡಿ, ಮನೆಯಲ್ಲಿ ನಿಮ್ಮ ಮಕ್ಕಳ ಹತ್ರ, ನಿಮ್ಮ ತಂದೆ ತಾಯಿ ಹತ್ರ, ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ, ನಿಮ್ಮ ಬಾಯ್ ಫ್ರೆಂಡ್ ಹತ್ರ ಕನ್ನಡದಲ್ಲೇ ಮಾತಾಡಿ. ಐ ಲವ್ ಯು ಅಂತ ಹೇಳೋ ಬದಲು ನಾನು ತುಂಬ ಪ್ರೀತಿ ಮಾಡ್ತೀನಿ ಕಣೆ ಅಂತ ಹೇಳಿ. ಅವಳು ಅಕಸ್ಮಾತ್ ಕೇಳಿದ್ರೆ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರೆ ಹೇಳಬೇಕು ನೀವು, ಆಕಾಶದಷ್ಟು, ಈ ಭೂಮಿಯಷ್ಟು. ಅರ್ಥ ಆಗದಿದ್ರೆ ಅರ್ಥ ಮಾಡಿಸಿ. ಆಕಾಶ ಅಂದರೆ ಯಾಕಂದರೆ ಆ ಥರದ ಗರ್ಲ್ ಫ್ರೆಂಡ್ಸು ಇರ್ತಾರೆ ಕೆಲವರೆಲ್ಲ. ಏನದು, ವಾಟ್ ಈಸ್ ದಟ್ ಆಕಾಶ? ಅವ್ರಿಗೆ ಅದರದ್ದು ಕಲ್ಪನೆನೇ ಇರೋದಿಲ್ಲ. ಯಾಕಂದರೆ ಅದಂತೂ ಈ ಥರದ ಕಡೆ, ಈ ಥರದ ಸಂಸ್ಥೆಗಳಲ್ಲಿ ಭಾಳ ಸಹಜವಾಗಿ ಬರುವಂಥದ್ದು. ಕನ್ನಡದವನು ಯಾರೋ ನಾರ್ತ್ ಇಂಡಿಯನ್ನ ಪ್ರೀತಿ ಮಾಡಿರ್ತಾನೆ, ಆಕಾಶದಷ್ಟು ಪ್ರೀತಿ ಮಾಡ್ತೀನಿ ಅಂದೆ. ಕ್ಯಾ ಇವೋ ಆಕಾಶ ಬೋಲನ ಅಪ್ನೆ? ಎಕ್ಸ್ಪ್ಲೇನ್ ಮಾಡ್ಬೇಕು, ನೀವು ಅವ್ರಿಗೆ ಅರ್ಥಕ್ಕೆ ಮಾಡಿಸ್ಬೇಕು. ಆಕಾಶ ಇಟ್ ಇಸ್ ಸೋ ವಾಸ್ಟ್, ನೋ ಎಂಡ್. ಓ ಹೌದಾ? ಆವಾಗ ಅವಳಿಗೂ ಆಕಾಶ ಅನ್ನೋ ಶಬ್ದದ ಬಗ್ಗೆ ಪ್ರೀತಿ ಬರುತ್ತೆ. ಆಗ ಅವಳು ಹೇಳ್ತಾಳೆ, ಯು ನೋ ಒನ್ ಥಿಂಗ್, ಯಾ ಐ ಆಲ್ಸೋ ಲವ್ ಯು ಲೈಕ್ ಆಕಾಶ್. ಹೀಗೆ ಒಂದೊಂದೇ ಶಬ್ದವನ್ನ ಕಲಿಸಿ. ಇದೊಂದು ರೀತಿ. ಭಾಷೆ ಕಲಿಸೋ ಇನ್ನೊಂದು ಟೆಕ್ನಿಕ್ಕು.
ಪ್ರೀತಿ ಮಾಡೋರಿಗೆ ಭಾಷೆ ಕಲಿಸೋದು. ಎಲ್ಲ ಭಾಷೆಗಳನ್ನು ಪ್ರೀತಿಸಿ, ಆದರೆ ಕನ್ನಡವನ್ನು ಪೂಜಿಸಿ. ದುರಭಿಮಾನ ಇರಬಾರ್ದು. ಯಾರೋ ತಮಿಳ್ನವ್ರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾನಂದರೆ ಅವನಿಗೆ ಅರ್ಥನೇ ಆಗಬಾರ್ದು, ಹಂಗೆ ಇವರೇ ಮಾತಾಡ್ಕೊಂಡ್ಬಿಡೋದು. ಅದೇನು ಗೊತ್ತೇನೋ ಅವ್ನು ಸರಿ ಇಲ್ಲ ಕಣೋ, ಹಂಗೆ ಅವ್ನು ಏನ ಅಂತಾನೆ. ಪ್ರೀತಿಯಿಂದ ಅವ್ರನ್ನ ಗೆಲ್ಲಿ, ಅವ್ರಿಗೆ ಹೇಳ್ಕೊಡಿ. ಕನ್ನಡಿಗರು ಎಂತಹ ಹೃದಯವಂತರು. ಎಲ್ಲ ಭಾಷೆಯವ್ರನ್ನ ಕನ್ನಡ ತಾಯಿ ತನ್ನ ಹೊಟ್ಟೆಯಲ್ಲಿ ಹುದುಗಿಸಿಟ್ಕೊಂಡಿದ್ದಾಳೆ. ಎಂಥ ದೊಡ್ಡ ತಾಯ್ತನ ಅದು. ಇಡೀ ದೇಶದ ಎಲ್ಲ ರಾಜ್ಯದವರು ಇದ್ದಾರೆ ಅಂದರೆ ಅದು ಕರ್ನಾಟಕದಲ್ಲಿ ಮಾತ್ರ. ಅಂಥ ಅದ್ಭುತವಾದ ಮನಸ್ಸು ನಮ್ಮ ಕನ್ನಡ ತಾಯಿದು. ಆದ್ದರಿಂದ ಆ ಕನ್ನಡ ತಾಯಿಯ ಹೃದಯವಂತಿಕೆಯನ್ನು ರೂಢಿಸ್ಕೊಳ್ಳಿ. ಆಗಲೇ ಹೇಳ್ದಂಗೆ ಎಲ್ಲ ಭಾಷೆಗಳನ್ನು ಪ್ರೀತಿ ಮಾಡಿ, ಕನ್ನಡವನ್ನು ಹೃದಯಪೂರ್ವಕವಾಗಿ ಪೂಜೆ ಮಾಡಿ. ಇನ್ನೊಂದು ಅತ್ಯಂತ ಜನಪ್ರಿಯ ಗೀತೆಯನ್ನು ಹಾಡ್ತಿದ್ದೇನೆ. ನನ್ನ ಸಮಯ ಆಯಿತು. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆನದರಿಂದ, ಹಾಡುವೇನು ಮೈದುಂಬಿ ಎಂದಿನಂತೆ. ಯಾರು ಕಿವಿ
ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡಿದೆನು, ತನು ತುಂಬಿ ಹಾಡಿದೆನು, ಮನ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾನು. ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೆ, ಎದುರುಗಡೆ ಒಂದು ಆಟೋ ಹೋಗ್ತಾ ಇತ್ತು. ಅದರಲ್ಲಿ ಹಿಂದ್ಗಡೆ ಬರೆದಿತ್ತು, ತಂದೆ ತೈಗಳ ಆಶೀರ್ವಾದ. ಸಾಧಾರಣವಾಗಿ ನಾವು ಏನು ಮಾಡ್ತೀವಿ ಅಂದರೆ, ನೋಡ್ತೀವಿ, ನಗ್ತೀವಿ, ಸುಮ್ಮನಾಗ್ಬಿಡ್ತೀವಿ. ನಾನೇನು ಮಾಡಿದೆ ಗೊತ್ತಾ? ಸಮಯ ನೋಡಿ ಅವನ್ನ ಓವರ್ಟೇಕ್ ಮಾಡಿದೆ, ನಿಲ್ಲಿಸಿದೆ, ಪೆನ್ ತಗೊಂಡೆ, ಪೇಪರ್ ತಗೊಂಡೆ. ಅಣ್ಣ, ತಂದೆ ತಾಯಿಯ ದೀರ್ಘ ಬರಬೇಕು, ಆಶೀರ್ವಾದ ಅಂತ ಬರಿಬೇಕು ಅಂದೆ. ಅದಕ್ಕೇನಂದ ಗೊತ್ತಾ ಅವನು? ಗೊತ್ತಾಗಿಲ್ಲ ಅಣ್ಣ. ಯಾಕೆ ಗೊತ್ತಾ? ಬೋರ್ಡ್ ಬರೆದು ಒಂದು ತಮಿಳ್ನವನು. ನಮ್ಮನೆ ಹತ್ರ ಒಂದು ಜ್ಯೋತಿಷ್ಯ ಹೇಳೋರ್ದೊಂದು ಅಂಗಡಿ ಇದೆ. ಶಿವಶಕ್ತಿ ಜ್ಯೋತಿಷ್ಯ ಲಯ. ಶಿವಶಕ್ತಿ ಅಲ್ಲ, ಶಿವಶಕ್ತಿ ಜ್ಯೋತಿಷ್ಯಾಲಯ ಬರಬೇಕಲ್ವ? ಇಲ್ಲ, ದೀರ್ಘ ಇಲ್ಲ, ಅವನು ಸ್ವಲ್ಪ ಕಮ್ಮಿ ಚಾರ್ಜ್ ಮಾಡ್ತಾನೆ, ಅದಕ್ಕೆ ಒಂದು ಕಮ್ಮಿ, ಜ್ಯೋತಿಷ್ಯ ಲಯ. ಇನ್ಮೇಲೆ ನೀವು ನಾನು ಕೇಳಿದ್ರು, ಇದೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸು ಕನ್ನಡವನ್ನು ಉಳಿಸೋಕ್ಕೋಸ್ಕರ. ಅಕಸ್ಮಾತ್ ನಿಮ್ಗೆ ಈ ಥರದ್ದು ಏನಾದರೂ ಕಂಡ್ರೆ, ಆಮೇಲೆ ದೊಡ್ಡ ದುರಂತ, ನಮ್ಮ ಕನ್ನಡವನ್ನು ತುಂಬ ಹಾಳು ಮಾಡೋದು ಯಾರು ಗೊತ್ತಾ? TV9 ಅವರು. ಈ ಕೆಲವು ಚಾನಲ್ಗಳಿದ್ದಾವೆ, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ನೀವು ಸುಮ್ಮನೆ ಆ ಕೆಳಗಡೆ ಬರುತ್ತಲ್ಲ ಬರಹಗಳು, ಇಂಗ್ಲೀಷಲ್ಲಿ ಕ್ಯಾಪ್ಷನ್ಸ್ ಅಂತೀವಲ್ಲ, ಅದು ಬರುತ್ತಲ್ಲ, ಸುಮ್ಮನೆ ಓದ್ತಾ ಹೋಗಿ. ನಿಜವಾಗಲೂ ಕನ್ನಡ ಬರೋರಿದ್ದರೆ ಅವ್ರಿಗೆ ಬೇರೆ ಯಾವ ಹಾಸ್ಯ ಕಾರ್ಯಕ್ರಮಗಳು ಬೇಡ. ನಗ್ತಾ ಇರ್ಬೋದು, ನೀವು ಇಡೀ ಕಾರ್ಯಕ್ರಮ ನಗ್ತಿರ್ಬೋದು. ಆಮೇಲೆ ಆ ಕಾರ್ಯಕ್ರಮ ನಿರೂಪಣೆ ಮಾಡೋರು, ಭುವನೇಶ್ವರಿ, ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ, ಅವನಿಗೆ ಬೇಕಿತ್ತ. ಆ ಕನ್ನಡ ಹೇಗಿರುತ್ತಂದರೆ, ಕನ್ನಡದ ಬಗ್ಗೆ ಪ್ರೀತಿ ಬರೋ ಬದಲು ಬೇಸರ ಬರಬೇಕು, ಆ ಥರ ಇರುತ್ತೆ. ಅದನ್ನೆಲ್ಲ ನಾವು ಆದಷ್ಟು ನೋಡಿ, ನಿಮ್ಮ ಸಂಸ್ಥೆ ಇದೆ, ಸಂಸ್ಥೆಯಿಂದ ಒಂದು ಬರಹ ಬರೆದು ಕಳಿಸ್ಬೇಕು ಅವ್ರಿಗೆ. ದಯವಿಟ್ಟು ಕನ್ನಡ ಉಳಿಸಿ ಸ್ವಾಮಿ. ಆಮೇಲೆ ಈ ಥರ ಬೋರ್ಡುಗಳು ಅಲ್ಲೆಲ್ಲಿ ಕೆಟ್ಟದಿದ್ದರೆ ನೀವೇನು ಮಾಡ್ಬೋದು ಅಂದರೆ, ನಾನು ಯಾವುದೋ ಒಂದು ಸಂಸ್ಥೆ, ಅದ್ರ ಹೆಸರು ಮರ್ತಿದ್ದೀನಿ ನಾನು, ಮೋಸ್ಟ್ಲಿ ನಿಮ್ಮವರೇ ಮಾಡೋದು ಅನಿಸುತ್ತೆ. ಅವ್ರು ಏನು ಮಾಡ್ತಾರಂದರೆ, ಈ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ಇರುತ್ತೆ, ಗಲೀಜು ಮಾಡಿರ್ತಾರಲ್ವ, ಅವ್ರು ವಾರಕ್ಕೆ ಒಂದು ದಿವಸ ಹೋಗ್ಬಿಟ್ಟು ಎಲ್ಲ ಯಾರಿಗೂ ಹೇಳಲ್ಲ, ಹೋಗ್ತಾರೆ, ಕ್ಲೀನ್ ಮಾಡ್ತಾರೆ, ಬಂದುಬಿಡ್ತಾರೆ. ಕೇಳಿದರೆ ಯಾವ ಸಂಸ್ಥೆ ಇದೆ? ಹೆಸರು ಮರ್ತಿದ್ದೀನಿ ನಾನು. ಹಾಂ, ಅದ್ಭುತವಾದ ಕೆಲಸ. ನೀವು ಅದೇ ಮಾಡಬೇಕು. ಬೆಳಗ್ಗೆ ಒಂದು ಬೋರ್ಡ್ ತೊಗೊಂಡಾಗ ಒಂದು ಬೋರ್ಡ್ ಹಾಕ್ಬಿಟ್ಟು ಆ ಬೋರ್ಡ್ ತೊಗೊಂಡು ಬಿಸಾಕ್ಬಿಡಿ. ಶಿವಶಕ್ತಿ ಜ್ಯೋತಿಷ್ಯಾಲಯ ಹಾಕ್ಬಿಟ್ಟು ಶಿವಶಕ್ತಿ ಜ್ಯೋತಿಷ್ಯ ಲಯ ತೆಗೆದುಬಿಡಿ. ಆಮೇಲೆ ಆಟೋಗಳನ್ನು ನಿಲ್ಲಿಸಿ ಒಂದು ದಿವಸ, ತಿಂಗಳಿಗೆ ಒಂದು ದಿವಸನ ಅಥವಾ 6 ತಿಂಗಳಿಗೆ ಒಂದು ದಿವಸನ ಮಾಡಿ, ಆಟೋಗಳನ್ನು ನಿಲ್ಲಿಸ್ಬಿಟ್ಟು ಕೆಟ್ಟದಾಗಿ ಬರೆದಿರತಕ್ಕಂಥ ಕನ್ನಡವನ್ನು ತಿದ್ದಿ. ಈ ಥರ ನಾನು 1.5 ಗಂಟೆ ಮಾತಾಡಬಲ್ಲೆ. ನನ್ನ
ಇಂಟ್ರೊಡಕ್ಷನ್ ಅಂತ 10 ನಿಮಿಷ ಅವ್ರು ತೆಗೆದುಬಿಟ್ರು. ನನಗೆ ತುಂಬ ಕೆಟ್ಟ ಒಂದು ವಿಷಯ ಅಂದರೆ ಇಂಟ್ರೊಡಕ್ಷನ್ ಮಾಡೋವಂಥದ್ದು. ಯಾಕಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಮಾತಾಡ್ತಿರ್ತಾರೆ. ಅವ್ರು ಇಂಗ್ಲೆಂಡ್ಗೆ ಹೋದ್ರಂತೆ, ಜುವೈಟ್ಗೆ ಹೋದ್ರಂತೆ, ಯಾರಿಗೆ ಬೇಕ್ರೆ ಅವ್ನು ಎಲ್ಲೋದು, ಅವ್ನು ಏನು ಮಾಡ್ತಾನೆ ಫಸ್ಟ್ ಬರಲಿ ಹೊರಗೆ. ಸಂಗೀತದ ಕಾರ್ಯಕ್ರಮ ಶುರುವಾಗಿರುತ್ತೆ, 20 ನಿಮಿಷ ಬಯೋಡಾಟ ಓದ್ತಾರೆ. ಅವ್ನು ಹಾಡಕ್ಕೆ ಶುರು ಮಾಡಿದ ಕೂಡ ನಡಿ ಹೋಗೋಣ ಚೆನ್ನಾಗಿಲ್ಲ. ನಮ್ಮ ಸಹೋದರಿ ಮಾತಾಡ್ತಾ ಹೇಳಿದ್ರು, ಶಂಕರ್ ಶಾನ್ಭೋಗ್ ಅವರಿಗೆ ತುಂಬ ಪುರಸ್ಕಾರಗಳು ಸಿಕ್ಕಿದೆ ಅಂಥೇಳಿ. ನಾನು ನನ್ನ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಅಳವಡಿಸ್ಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಮೂಡಿಸಿರ್ತಕ್ಕಂಥ ಹಾಡು ಪುರಂದರದಾಸರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಸಮಾಜ ನಮಗೇನು ಕೊಟ್ಟಿದೆಯೋ ಅದನ್ನು ವಾಪಸ್ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಗುರುಕುಲ ಪ್ರಾರಂಭ ಮಾಡಿದ್ದೇನೆ. ಸಂಗೀತಾಸಕ್ತ ವಿದ್ಯಾರ್ಥಿಗಳನ್ನು ದತ್ತು ತಗೊಂಡ್ಕೊಂಡು ಅವರಿಗೆ ಊಟ, ವಸತಿ, ಬಟ್ಟೆ ಉಚಿತವಾಗಿ ಕೊಟ್ಟು 5 ವರ್ಷ ಕಲಿಸ್ತೀನಿ. ಆಮೇಲೆ GSS ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಅವ್ರ ಎದುರುಗಡೆನೇ ನಾನು ಈ ಹಾಡು ಹಾಡಿದೆ, ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ ಅಂಥೇಳಿ. ಆಮೇಲೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಪ್ರಮಾಣ ಮಾಡಿದೆ, ನನ್ನ ಜೀವನದಲ್ಲಿ ಯಾವ ಅವಾರ್ಡನ್ನು ತಗೊಳ್ಳೋದಿಲ್ಲ. ಅವಾರ್ಡ್ ಯಾಕೆ ಬೇಕು? ಗುರುತಿಸಿದ ಮೇಲೆ ತಾನೇ ಅವಾರ್ಡ್ ಕೊಡೋದು. ಕೆಲವ್ರು ಏನು ಹೇಳ್ತಾರೆ, ಇವು ಗುರುತಿಸ್ಬೇಕಲ್ರಿ ಅದಕ್ಕೆ ಅವಾರ್ಡ್ ತೊಗೊಳ್ಬೇಕು. ಗುರುತಿಸಿದ ಮೇಲೆ ಅವಾರ್ಡ್ ಕೊಡೋದು. ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು, ನಾನು ಹೆಸರುಗಳನ್ನು ಹೇಳೋದಿಲ್ಲ. ನನಗೆ 30 ವರ್ಷ ಹಿಂದೆ ಕಲಿಸಿಕೊಟ್ಟಂತಹ ಗುರುಗಳಿಗೆ ಕರ್ನಾಟಕ ಕಲಾಶ್ರೀ ಸಿಕ್ತು. ಅವರೊಟ್ಟಿಗೆ ನನ್ನ ಸ್ನೇಹಿತ ಒಬ್ಬ ಕೂತ್ಕೊಂಡಿದ್ದ, ಅವನಿಗೂ ಕರ್ನಾಟಕ ಕಲಾಶ್ರೀ ಗೊತ್ತರು. ಅವನಿಗೆ ಸಾಪಾಸ ಹೇಳಕ್ಕೆ ಬರಲ್ಲ. ಇದು ನಮ್ಮ ಅವಾರ್ಡ್ಗಳ ದುರಂತ. ಅದರಿಂದ ನಾವೇನೇ ಮಾಡಿದ್ರೂ ಅದು ನಮ್ಮ ಕರ್ತವ್ಯ ಅಂತ ಮಾಡಬೇಕು. ನಮಗೆ ದೇವರು ಕೊಟ್ಟಂತಹ ಒಂದು ವರ, ಏನು ಧ್ವನಿ ಕೊಟ್ಟಿದ್ದಾನೆ ಅದು ದೇವರು ಕೊಟ್ಟಂತಹ ವರ. KC ಶಿವಪ್ಪ ಅವರು ಒಂದು ಕಡೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ, ಹಾಡು ನೀ ಇನಿರಾಗ ಶಾರೀರ ಇರುವಾಗ, ಹಾಡು ನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು. ಗೊತ್ತಿಲ್ಲ ನಮಗೆ, ಸಡನ್ಲಿ ನಿಂತೋಗ್ಬಿಡುತ್ತೆ. ನೀವೆಲ್ಲರೂ ಕೇಳಿರ್ಬೋದು, ರಾಜ್ಕುಮಾರ್ ಭಾರತಿ ಅಂತ ಒಬ್ಬ ಗಾಯಕರಿದ್ರು. ಕರ್ನಾಟಕ ಸಂಗೀತದಲ್ಲಿ ಅತ್ಯಂತ ದೊಡ್ಡ ಹೆಸರು. ಬೆಳಗ್ಗೆ ಎದ್ದು ತಂಬೂರಿ ಆನ್ ಮಾಡಿದ್ರು, ಪ್ರಾಕ್ಟೀಸಿಗೆ ಕೂತ್ಕೊಂಡ್ರು, ಏನು ಮಾಡಿದ್ರು ಸ್ವರ ಬರ್ತಾನೆ ಇಲ್ಲ. ಮಾತಾಡ್ತಾರೆ, ಹಾಡಕ್ಕಾಗಲ್ಲ. ನಾನು ಶಿವಪ್ಪ ಅವ್ರನ್ನ ಕೇಳಿದೆ, ಯಾಕೆ ಇದು ಬರೆದ್ರಿ ಅಂತ. ಅವ್ರು ಹೇಳಿದ್ರು, ಅವಾಗ ನಮ್ಮ ಮೈಯಲ್ಲಿ ಶಕ್ತಿ ಇರುವಾಗ, ನಮಗೆ ದೇವರು ಕೊಟ್ಟಾಗ ನಾವು ಒಳ್ಳೆ ಕೆಲಸ ಮಾಡಬೇಕು. ಹಾಡು ನೀ ಇನಿರಾಗ ಶಾರೀರ ಇರುವಾಗ ಎಂದು ಹಿಂಪಡೆಯುವನೋ ಕಂಠ ಕೊಟ್ಟವನು, ಅವನೊಲುಮೆ ಇಲ್ಲದಿರೇ ಜಗದಿ ಮೂಕರೋ ನಾವು, ಪಡೆದುದಕ್ಕೆ ಶರಣೆನ್ನು ಮುದ್ದುರಾಮ. ಇದು ನಮ್ಮೆಲ್ಲರಿಗೂ ಅಪ್ಲೈ ಆಗತ್ತೆ. ಕನ್ನಡದ ಕೆಲಸ ಮಾಡಲಿಕ್ಕೆ ನಿಮಗೆ ಮನಸ್ಸು ಕೊಟ್ಟಿದ್ದಾನೆ. ಸಾಫ್ಟ್ವೇರ್ ಕಂಪ್ನಿಲಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ದುಡ್ಡು ಕೊಟ್ಟಿದ್ದಾನೆ. ಅದ್ಭುತವಾದ ಸ್ನೇಹಿತರನ್ನು ಕೊಟ್ಟಿದ್ದಾನೆ. ಪೂರ್ಣ ಅಂತವರ ಮಾರ್ಗದರ್ಶನ ಕೊಟ್ಟಿದ್ದಾನೆ. ಕನ್ನಡದ ಬಗ್ಗೆ ಹೃದಯಪೂರ್ವಕವಾದ ಪ್ರೀತಿ ಇರತಕ್ಕಂಥ ಸ್ನೇಹಿತರನ್ನು ಕೊಟ್ಟಿದ್ದಾನೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.